ಮತ್ತೊಂದು ಸ್ಫೋಟಕ ಆಡಿಯೋದಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಅತೃಪ್ತರ ಆಟ ಬಹಿರಂಗಪಡಿಸುವಂತ ಆಡಿಯೋ. ಯಾರ ಜೊತೆ ಯಾರು ಮಾತನಾಡಿದ್ದು? ಆಡಿಯೋ ಭಾಗ 2. ಇದು ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್. ನಿನ್ನೆ ಬಿಎಸ್ವೈ ಸ್ಫೋಟಕ ಆಡಿಯೋ ಸಿಎಂ ರಿಲೀಸ್ ಮಾಡಿದ್ರು. ಆಡಿಯೋದಲ್ಲಿತ್ತು ಸ್ಫೋಟಕ ಮಾಹಿತಿ. ಇವತ್ತು ಮತ್ತೊಂದು ಸ್ಫೋಟಕ ಆಡಿಯೋ. ಈ ಆಡಿಯೋ ಸಿಎಂ ರಿಲೀಸ್ ಮಾಡಿಲ್ಲ. ಆ ಮೂಲಕ ನಿನ್ನೆ ಬಿಎಸ್ವೈ ಸ್ಫೋಟಕ ಆಡಿಯೋ ರಿಲೀಸ್ ಆಗಿತ್ತು. ಇವತ್ತು ಭಾಗ 2. ನಿನ್ನೆ ಬಿಎಸ್ವೈ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಸ್ಫೋಟಕ ಆಡಿಯೋ ರಿಲೀಸ್ ಆಗಿತ್ತು. ಸ್ವತಃ ಸಿಎಂ ಅವರೇ ಪ್ರೆಸ್ ಮೀಟ್ ನಲ್ಲಿ ಅದನ್ನ ರಿಲೀಸ್ ಮಾಡಿದ್ರು. ಆಡಿಯೋದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳಿದ್ವು. ನಿನ್ನೆ ಆಡಿಯೋದಲ್ಲಿತ್ತು ಸ್ಫೋಟಕ ಮಾಹಿತಿ. ಇವತ್ತು ಭಾಗ 2. ಇವತ್ತು ಮತ್ತೊಂದು ಸ್ಫೋಟಕ ಆಡಿಯೋ. ಈ ಆಡಿಯೋನ ಸಿಎಂ ರಿಲೀಸ್ ಮಾಡಿಲ್ಲ. ಬಿಎಸ್ವೈ ಕೂಡ ಆಡಿಯೋ ರಿಲೀಸ್ ಮಾಡಿಲ್ಲ. ಹಾಗಾದ್ರೆ ಆ ಆಡಿಯೋ ಯಾರದ್ದು? ಯಾರ ಜೊತೆ ಯಾರು ಮಾತನಾಡಿದ್ದಾರೆ? ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಈ ಆಡಿಯೋದಲ್ಲಿದೆ ಸ್ಫೋಟಕ ಮಾಹಿತಿ. ಮೈತ್ರಿ ಲೆಕ್ಕಾಚಾರವನ್ನ ಬುಡಮೇಲು ಮಾಡೋ ಮಾಹಿತಿ ಇದೆ. ಮೈತ್ರಿ ಸರ್ಕಾರಕ್ಕೆ ಕಂಟಕ ತರುವಂತ ಎಲ್ಲ ಮಾಹಿತಿ ಈ ಆಡಿಯೋದಲ್ಲಿದೆ. ಈ ಆಡಿಯೋದಲ್ಲಿ ಭಾಗ 2ನೇ ಆಡಿಯೋದಲ್ಲಿ ಸ್ಫೋಟಕ ಮಾಹಿತಿ ಇದೆ. ಮೈತ್ರಿ ಲೆಕ್ಕಾಚಾರವನ್ನ ಬುಡಮೇಲು ಮಾಡುವಂತ ಮಾಹಿತಿ. ಮೈತ್ರಿ ಸಂಕಟಕ್ಕೆ ಸರ್ಕಾರಕ್ಕೆ ಒಂದು ರೀತಿಯಾಗಿ ಕಂಟಕ ತರುವಂತದ್ದು. ಆ ರೀತಿಯಾದಂತಹ ಮಾಹಿತಿ ಈ ಆಡಿಯೋದಲ್ಲಿದೆ. ಇದನ್ನ ರಿಲೀಸ್ ಮಾಡಿರೋದು ಸಿಎಂ ಅಲ್ಲ, ಬಿಎಸ್ವೈ ಅವರು ಅಲ್ಲ. ಇದು ಮತ್ತೊಂದು ಬಿಗ್ ಆಡಿಯೋದ ಕತೆ. ಆಡಿಯೋದಲ್ಲಿದೆ ಬೆಚ್ಚಿ ಬೀಳಿಸುವಂತ ಮಾಹಿತಿ. ಅತೃಪ್ತರ ಆಟ ಬಹಿರಂಗ ಪಡಿಸುವಂತ ಆಡಿಯೋ ಇದು. ಯಾರ ಜೊತೆ ಯಾರು ಮಾತನಾಡಿದ್ದು ಅದೆಲ್ಲವನ್ನ ನ್ಯೂಸ್ 18 ನಿಮ್ಮ ಮುಂದೆ ಇರುತ್ತೆ. ಆಡಿಯೋದಲ್ಲಿದೆ ಬೆಚ್ಚಿ ಬೀಳಿಸುವಂತ ಅಂಶಗಳು. ಯಾರ ಜೊತೆ ಯಾರು ಮಾತನಾಡಿದ್ರು, ಏನ್ ಮಾತನಾಡಿದ್ರು, ಏನೆಲ್ಲ ಮಾತುಕತೆ ಆಯ್ತು. ಇದು ಆಡಿಯೋ ನಂಬರ್ 2ರ ಪಾರ್ಟ್ 2. ಭಾರಿ ಸುದ್ದಿಯೊಂದು. ಸುದ್ದಿಯಲ್ಲಿರುವಂತಹ ಶಾಸಕರ ಮಾತು. ಆ ಪ್ರಭಾವಿ ಶಾಸಕ ಯಾರು? ಆ ಶಾಸಕ ಯಾರ ಜೊತೆ ಮಾತನಾಡಿದ್ರು? ಇದು ಈ ಆಡಿಯೋದಲ್ಲಿ ಬಹಿರಂಗ ಆಗಿದೆ. ಆ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅವರು. ನ್ಯೂಸ್ 18 ಈ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡುತ್ತೆ. ಸ್ಫೋಟಕ ಮಾಹಿತಿ ಆಡಿಯೋದಲ್ಲಿದೆ. ಮೈತ್ರಿಗೆ ಶಾಕ್ ನೀಡುವಂತ ಆಡಿಯೋ. ಆಡಿಯೋ ಯಾರ ಜೊತೆ ಮಾತಾಡಿದ್ರು? ಪ್ರಭಾವಿ ಶಾಸಕರು ಮಾತಾಡಿರುವಂತದ್ದು, ಪ್ರಭಾವಿ ನಾಯಕರು. ನ್ಯೂಸ್ 18 ಈ ಆಡಿಯೋನ ಬಹಿರಂಗಪಡಿಸ್ತಾ ಇದೆ. ಆ ಶಾಸಕ ಮೋಸ ಮಾಡಲವಂತೆ. ಏನೇ ಆದ್ರೂ ಕೂಡ ಸ್ವಾಮಿನಿಷ್ಠೆ ಮುಖ್ಯವಂತೆ. ಅವರ ಬೆನ್ನಿಗೆ ಚೂರಿ ಹಾಕಲವಂತೆ. ಹಾಗಾದ್ರೆ ಆ ಶಾಸಕ ಯಾರು? ಆ ಶಾಸಕ ಮೋಸ ಮಾಡೋದಿಲ್ವಂತೆ. ಏನೇ ಆದ್ರೂ ಕೂಡ ಸ್ವಾಮಿನಿಷ್ಠೆ ಮುಖ್ಯವಂತೆ. ಹಾಗಾದ್ರೆ ಬೆನ್ನಿಗೆ ಚೂರಿ ಹಾಕದಂತಹ ಆ ಶಿಸ್ತಿನ ಸಿಪಾಯಿ ಯಾರು? ಆ ಶಾಸಕ ಯಾರು? ಏನ್ ಮಾತನಾಡಿದ್ದು? ಶಾಸಕ ಸ್ಥಾನಕ್ಕಿಂತ ಸ್ವಾಮಿನಿಷ್ಠೆ ಮುಖ್ಯ. ಆತ್ರ ಬಳಿ ಅತೃಪ್ತ ಎಂಎಲ್ಎನ ಅಳಲಿದು. ಆತ್ರ ಬಳಿ ಆ ಶಾಸಕ ಹೇಳಿದ್ದೇನು? ಹಾಗಾದ್ರೆ ಆ ಶಾಸಕ ಯಾರು? ಏನ್ ಮಾತನಾಡಿದ್ರು? ಯಾವೆಲ್ಲ ವಿಚಾರಗಳನ್ನು ತಿಳಿಸಿದ್ರು? ಈ ಶಾಸಕನ ಸ್ವಾಮಿನಿಷ್ಠೆ ಇರೋದು ಯಾರ ಮೇಲೆ ಅನ್ನೋದು. ಈ ಸ್ವಾಮಿನಿಷ್ಠೆ ಸಿದ್ದರಾಮಯ್ಯ ಮೇಲೆ ಅಂತೂ ಅಲ್ವೇ ಅಲ್ಲ. ಹಾಗಂತ ಯಡಿಯೂರಪ್ಪ ಮೇಲೂ ಅಲ್ಲ. ಇಬ್ಬರು ನಾಯಕರ ಮೇಲೆ ಅವರ ಸ್ವಾಮಿನಿಷ್ಠೆ ಇರೋದಿಲ್ಲ. ಹಾಗಾದ್ರೆ ಯಾರ ಮೇಲೆ ಆ ಒಂದು ಸ್ವಾಮಿನಿಷ್ಠೆ? ಈ ಶಾಸಕ ಆಪ್ತರ ಬಳಿ ಹೇಳಿದ್ದೇನು? ರಾಜಕೀಯ ಬೆಳವಣಿಗೆ ಬಗ್ಗೆ ಏನಂದ್ರು? ನ್ಯೂಸ್ 18 ನಲ್ಲಿ ಆ ಆಡಿಯೋಸ್ ಕೂಡ ಲಭ್ಯವಾಗಿದೆ. ಅದನ್ನ ನಿಮ್ಗೆ ಪ್ಲೇ ಮಾಡ್ತೀವಿ. ಏನ್ ಮಾತಾಡಿದ್ದಾರೆ, ಯಾವೆಲ್ಲ ವಿಚಾರಗಳು ಬಂದಿದೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಖಚಿತ. ಆಪ್ತರ ಬಳಿ ಸ್ಪಷ್ಟವಾಗಿ ಹೇಳಿದಂತಹ ಆ ಶಾಸಕ ಯಾರು? ಆ ಶಾಸಕ ಯಾರು ಅಂತ ಹೇಳ್ತೀವಿ ನೋಡಿ. ಯಾವುದೇ
ಕಾರಣಕ್ಕೂ ಮೋಸ ಮಾಡೋದಿಲ್ಲ ಅಂತ ಹೇಳದಂತ ಶಾಸಕ ಯಾರು ಅಂದ್ರೆ ಆ ಶಾಸಕ ಮಹೇಶ್ ಕುಮಟಳ್ಳಿ. ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಈ ಮಾತನ್ನ ಹೇಳಿರೋದು. ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡೋದಿಲ್ಲ, ನನಗೆ ಸ್ವಾಮಿನಿಷ್ಠೆ ಮುಖ್ಯ, ಮೋಸ ಮಾಡೋದಿಲ್ಲ. ಆ ಶಾಸಕರ ಹೆಸರು ಮಹೇಶ್ ಕುಮಟಳ್ಳಿ. ನ್ಯೂಸ್ 18 ಕನ್ನಡ ಬಹಿರಂಗಪಡಿಸುತ್ತೆ ಈ ಒಂದು ಎಕ್ಸ್ಕ್ಲೂಸಿವ್ ಆದಂತ ಆಡಿಯೋನ. ಆಪ್ತರ ಬಳಿ ಹೇಳ್ಕೊಂಡಂತ ಕುಮಟಳ್ಳಿ, ನಾನು ಯಾವುದೇ ರೀತಿಯಾದಂತ ಒಂದು ಮೋಸ ಮಾಡೋದಿಲ್ಲ, ನ್ಯೂಸ್ 18 ಬಹಿರಂಗಪಡಿಸ್ತಾ ಇದೆ ಆ ಒಂದು ಸ್ಫೋಟಕ ಆಡಿಯೋವನ್ನ. ಆಪ್ತರೊಂದಿಗೆ ಕುಮಟಳ್ಳಿ ಮಾತನಾಡಿದಂತ ಆಡಿಯೋ. ಅದರಲ್ಲಿ ಮಹೇಶ್ ಏನ್ ಮಾತನಾಡಿದ್ರು, ಶಾಸಕ ಮಹೇಶ್ ಕುಮಟಳ್ಳಿ ಮಾತನಾಡಿರುವಂತ ಆಡಿಯೋ, ಆಪ್ತರ ಜೊತೆ ಚರ್ಚಿಸಿರುವಂತ ಆಡಿಯೋ. ಆಪ್ತರ ಬಳಿ ಮಹೇಶ್ ಕುಮಟಳ್ಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಮೂಲಕ ನಾನು ಪಕ್ಷವನ್ನ ಬಿಡುವಂತ ಪ್ರಶ್ನೆ ಇಲ್ಲ ಅಥವಾ ಸ್ವಾಮಿನಿಷ್ಠೆ ಇದೆ, ಆದ್ರೆ ಯಾರ ಮೇಲೆ ಸ್ವಾಮಿನಿಷ್ಠೆ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಯಾರಿಗೆ ಅವರ ಸ್ವಾಮಿನಿಷ್ಠೆ ಅನ್ನೋದು, ಅದನ್ನ ಈಗ ಹೇಳ್ತೀವಿ. ಗೋಕಾಕ್ MLAಗೆ ಅವರು ಮೋಸ ಮಾಡಲ್ವಂತೆ, ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಅವರು ಮಾಡೋದಿಲ್ವಂತೆ. ಆಪ್ತರ ಬಳಿ ಮಹೇಶ್ ಕುಮಟಳ್ಳಿ ಈ ಮಾತನ್ನ ಹೇಳಿದ್ದಾರೆ. ಅದು ಆಡಿಯೋದಲ್ಲಿ ಲಭ್ಯವಾಗಿದೆ. ಗೋಕಾಕ್ MLA ಏನಿದ್ದಾರೆ ಅವರಿಗೆ ನಾನು ಯಾವತ್ತೂ ಕೂಡ ಮೋಸ ಮಾಡಲ್ಲ, ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಲ್ಲ. ಆಪ್ತರ ಬಳಿ ಮಹೇಶ್ ಕುಮಟಳ್ಳಿ ಮಾತುಗಳನ್ನ ಹೇಳಿದ್ದಾರೆ ಅನ್ನೋದು. ನನ್ನ ಗೆಲುವಿಗೆ ಗೋಕಾಕ್ನ ಶಾಸಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಅವರಿಗೆ ಯಾವತ್ತೂ ಕೂಡ ನಾನು ಮೋಸ ಮಾಡೋದಿಲ್ಲ, ಅವರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡೋದಿಲ್ಲ ಅಂತ ಮಹೇಶ್ ಕುಮಟಳ್ಳಿ ಆಪ್ತರ ಬಳಿ ಮಾತನಾಡಿರುವಂತದ್ದು. ನನ್ನ ಗೆಲುವಿಗೆ ಗೋಕಾಕ್ MLA ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, 8 ತಿಂಗಳು ಶಾಸಕನಾಗಿದ್ರು ಪರವಾಗಿಲ್ಲ, ನನ್ನ ಹಣಿಯಲ್ಲಿ ಏನಾಗಿದೆಯೋ ಅದೇ ಆಗ್ಲಿ, ಆದ್ರೆ ನಾನು ಮಾತ್ರ ಗೋಕಾಕ್ನ ಶಾಸಕರೇನಿದ್ದಾರೆ ಅವರಿಗೆ ನಾನು ಮೋಸ ಮಾಡೋದಿಲ್ಲ, ಅವರಿಗೆ ನನ್ನ ಸ್ವಾಮಿನಿಷ್ಠೆ ಇದೆ. ಆ ಮೂಲಕ ನಾನು ಗೆಲ್ಬೇಕಾದ್ರೆ ಅವರ ಪಾತ್ರ ಬಹಳ ದೊಡ್ಡದು, ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ. ಮಹೇಶ್ ಕುಮಟಳ್ಳಿ ಆಡಿಯೋ ರಿವೀಲ್ ಆಗಿದೆ. ಆ ಮೂಲಕ ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದರೆ ರಾಜೀನಾಮೆ ಕೊಡ್ತೇನೆ ಹೊರತು ಯಾವತ್ತೂ ಕೂಡ ಗೋಕಾಕ್ನ ಶಾಸಕನಿಗೆ ನಾನು ಮೋಸ ಮಾಡೋದಿಲ್ಲ, ಅವರ ಬೆನ್ನಿಗೆ ಚೂರಿ ಹಾಕೋದಿಲ್ಲ ಅಂತ ಸ್ವತಃ ಮಹೇಶ್ ಕುಮಟಳ್ಳಿ ಆಡಿಯೋದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಆಡಿಯೋದಲ್ಲಿ ಏನ್ ಮಾತನಾಡಿದ್ದಾರೆ ಮಹೇಶ್ ಕುಮಟಳ್ಳಿ, ತಮ್ಮ ಆಪ್ತರ ಜೊತೆ ಯಾವ ರೀತಿಯಾಗಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ, ಇದು ನಿಜಕ್ಕೂ ಸ್ಫೋಟಕ ಆಡಿಯೋ ಈಗ ನಿಮ್ಮ ಮುಂದೆ. ಅದು ಮತ್ತೊಂದು ಕಾಲ್ ಬಂದ ಕೂಡಲೇ ಕಟ್ ಆಗ್ತಾವ್ರಿ. ನಮ್ ಏನಾಗತ್ತೆ, ಈ ನಿಮ್ ಗಿಡ ಮಾತಾಡೋದು ಮತ್ತೊಂದು ಬರುತ್ತೆ, ಅವಾಗ ನಿಮ್ದು ಕಟ್ ಆಗತ್ತೆ, ಅವ್ರ ಮಾತಾಡೋದು ಮತ್ತೊಂದು ಬರುತ್ತೆ, ಅದು ಕಟ್ ಆಗುತ್ತೆ. ಹೀಗಾಗಿ ಬರ್ತದೆ. ಬಂದ ವಿಚಾರ ಮಾಡಿ ಮುಂದೆ ಫ್ಲೈಟ್ ಬುಕ್ ಮಾಡಿಬೇಡ. ಹೌದು, ಯಾಕೆ ಮತ್ತೆ ಹಿಂಗ್ ಪಾಸು ಗಟ್ಟಿಯಾಗಿ ಲಿಸ್ಟ್ ಮಾಡಿದವರ ಅಂತವ್ರಿಗೆಲ್ಲ ನೋಟ್ ಮಾಡಿದ್ವಿ ಅಂದ್ರೆ ನಾವೇ ಕೆಲವು ಮಂದಿ ಹಂಗ ಮಾತಾಡ್ತಾರೆ. ಅವ್ರು ಬೇಕಾದವರು ಏನಪ್ಪಾ ಇಷ್ಟೆಲ್ಲ ಮಾಡಿದ್ವು ಅಂತವ್ರಿಗೆ ಕೈ ಕೊಟ್ಟಿನಿ ನಿಮ್ ಮೋಸ ಅಂತೇಳಿ ಆಮೇಲೆ ಚಲೋ ಆಗ. ಈಗ ಅಲ್ಲಾರ ಒಂದ್ ಹಂತಕ್ಕೆ ಬಂದೈತೇನ್ರಿ ಅದ್ರಿ? ಏನ್ ಗೊತ್ತಿಲ್ರಿ, ಏನ್ ಗೊತ್ತಿಲ್ಲ, ಅದೇನ್ ಟೀಮ್ ಗೊತ್ತಿಲ್ಲ ನಮ್ಗೆ. ನಾವು ಒಂದ್ ಕಡೆ ಬೇರೆ ಕಡೆ ಬಂದ್ರಿ. ಇಲ್ಲ ಅವ್ರು ಬಂದ್ಬಿಟ್ಟಾರ ಬರೋಬರಿ ಬರೋಬರಿ. ಇದು ಬೇರೆ ಕಡೆ ಏನ್ ನಮ್ಮ ಮಧ್ಯಾಹ್ನ ಒಂದ್ ತಾಸು ಈಗ ಬಿಟ್ಟು ಬೇಕಾಗ್ತದೆ. ಏನ್ ಮಾಡಿದ್ರು ಒಟ್ಟು ದರ್ಶನ ಮಾಡ್ತಾರೆ. ಒಂದ್ ಚಲೋ ಆಕೈತಿ, ಒಂದ್ ಕೆಟ್ಟದ. ನಂದು ಎಲ್ಲ 48 ಹಳ್ಳಿಯಾಗ ಓಪನ್ಲಿ ಬೆಸ್ಟ್ ಮಿಸ್ ಏನ್ ಮಾಡಿದ್ರ ಅಂದಾಗ ಆಗಿಲ್ರಿ. ಅಂದಾಗ ನಾನು ಎಲ್ಲಾರು ಕೂಡಿ MLA ಮಾಡಿದಂದ್ರ ಅದು ದೈವ ಏನಂತಂದ್ರಿ, ನನ್ ದೈವದಾಗ 8 ತಿಂಗಳ ಯಾರೇನ್ ಮಾಡೋದ್ರ ಯಾರೇನು ಮಾಡ್ಲಕ್ ಆಗುದಿಲ್ಲ. ಅದಕ್ಕೆ ಮಾತನಾಡಿದ್ರಿ, ನಾ ಮಂತ್ರಿ ಅಲ್ಲ, ಯಾವ್ದು ಅಪೇಕ್ಷೆ ಇಲ್ಲ. ಮುಂದಿನ ಸಲ ಲಿಸ್ಟ್ ನನಗೆ ಗೆಲ್ಲಿಸತ್ತು ಆಗಂಗಿಲ್ಲ. ಒಂದ ಕಂಡೀಷನ್, ನನ್ನ ಸೌಜವರು ಅದ್ರ ಒಂದು ಲಿಸ್ಟ್ 137 ಕೋಟಿ ರೂಪಾಯಿ ಕ್ಲಿಯರ್ ಆಗ್ಬೇಕು. ಮೂರನೇದು ಮುಳುಗಡೆಗೆ ಏನು ಕೆಲವೊಂದು ಬಾಧ್ಯತೆ ಅದಾವ, ಅವು ಪರಿಹಾರ ಸೌಲಭ್ಯಗಳು ಅವೆಲ್ಲ ಪರಿಹಾರ ಆಗ್ಬೇಕು. ಈಗ ನನಗೆ ಎಲ್ಲ ಹಂಗ ಬಂದು ಒಂದು ಬರ್ತಪ್ಪ, ನಂದು ಒಂದು ಸ್ಟೇಜ್ ಬರೋದಿಲ್ಲ, ಆಮೇಲೆ ಪಟ್ನ ಏನ್ ನಾವು ರಾಜೀನಾಮೆ ಕೊಡುವಂತ ಪ್ರಸಂಗ. ಈ ಬಗ್ಗೆ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಲೋಹಿತ್, ಇದೀಗ ನಾವು ಆಡಿಯೋನ ಕೇಳಿಸ್ಕೊಂಡ್ವಿ, ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಅವರು ಅಂತ. ಯಾವಾಗ ಮಾತನಾಡಿರೋದು, ಜೊತೆಗೆ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯ್ತಿಲ್ಲ ಅಂತ?
ಹೌದು ಅವಿನಾಶ್, ಏನಂತಂದ್ರೆ ಇದು ನಿನ್ನೆ ಸಾಯಂಕಾಲ ಮಾತಾಡಿರ್ತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅವ್ರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಿ 15 ಒಳಗಡೆ ಬರ್ದೇ ಇದ್ರೆ ಅವ್ರನ್ನ ಅನರ್ಹಗೊಳಿಸ್ತೀವಿ ಅಂತಕ್ಕಂಥ ಒಂದು ಏನೋ ಒಂದ್ ಕಡೆ ಧಮಕಿ ಹಾಕುವಂತ ಒಂದು ವಿಚಾರನ ಅವ್ರು ಹೇಳ್ತಾರೆ. ಆದ್ರೆ ಈ ಶಾಸಕರು ಯಾವುದೇ ಧಮಕಿಗಳೇನೋ ಬಗ್ಗಲ್ಲ ಅನ್ನುವಂತ ಸ್ಪಷ್ಟ ಸಂದೇಶನ ರವಾನಿಸಿರ್ತಕ್ಕಂಥದ್ದು. ಏನಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ನನಗೆ ಶಾಸಕ ಸ್ಥಾನ ಮುಖ್ಯ ಅಲ್ಲ, ನಾನು ಅವ್ರು ಗೆಲ್ಸ್ಕೊಟ್ಟಿದ್ದಾರೆ, ನನಗೆ ಅವರೇ ಮುಖ್ಯ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ತೀನಿ. ಒಂದ್ ವೇಳೆ ನನ್ನ ಹಣೆ ಬರದಲ್ಲಿ ಬರೀ 8 ತಿಂಗಳವರೆಗೂ ಮಾತ್ರ ನಾನು ಶಾಸಕನಾಗಿ ಬರ್ದಿದ್ರೆ ಅದಕ್ಕೂ ನಾನು ರೆಡಿ ಇದ್ದೀನಿ ಅಂದ್ರೆ ನೇರವಾಗಿ ಹೇಳ್ತಾ ಇದ್ರೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಾನ್ ರಾಜೀನಾಮೆ ಕೊಡಕ್ ನಾನು ಸಿದ್ಧ ಇದ್ದೀನಿ ಅಂತಕ್ಕಂಥ ಒಂದು ನೇರವಾದಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರು ಹೇಳಿದ್ದಾರೆ ನಾನು ಯಾವುದೇ ಮಂತ್ರಿಗಿರಿ ಸ್ಥಾನಕ್ಕೆ ನನ್ನ ಆಕಾಂಕ್ಷೆ ಇಲ್ಲ, ಯಾವುದಕ್ಕೂ ನನ್ನ ಆಕಾಂಕ್ಷೆ ಇಲ್ಲ. ಒಂದ್ 2-3 ದೊಡ್ಡ ಮಟ್ಟದ ಕೆಲಸಗಳಿದ್ದಾವೆ, ಆ ಕೆಲಸಗಳಾದ್ರೆ ನಂಗೆ ಸಾಕಾಗಿತ್ತು ಅಷ್ಟೇ. ನಾನು ಅದ್ಬಿಟ್ರೆ ನನಗೆ ನಾನೇನು ಗೋಕಾಕ್ ಶಾಸಕರ ಮೇಲೆ ನಾನು ಒಂದು ನಂಬಿಕೆ ಇಟ್ಟಿದ್ದೀನಿ, ಅವರೇ ನಾನು ಗೆಲ್ಸ್ಕೊಂಡಿದ್ದಾರೆ. ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಕ್ಕೆ ಹೋಗಲ್ಲ, ಅವ್ರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡಲ್ಲ. ಅದ್ರ ಜೊತೆಗೆ ಅವ್ರು ಕೇಳಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಅವ್ರು ಮುಂಬೈಯಲ್ಲೇ ಇದ್ದಾರೆ, ಆಮೇಲೆ ಇನ್ನೂ ಕೆಲವೊಂದಷ್ಟು ಜನ ಬರ್ತಾ ಇದ್ದಾರೆ, ಆಮೇಲೆ ಈ ಭಾಗದ MP ಆಗಿರ್ಬೋದು, ಇನ್ನೂ ಕೆಲವು MLA ಗಳು ಕೂಡ ಏನಂದ್ರೆ ಆಟ ಆಡ್ತಾ ಇದಾರೆ. ಅವರು ಇಲ್ಲಿ ಲೋಕಲ್ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಒಂದ್ ರೀತಿ ಆಟ ಆಡ್ತಾ ಇದಾರೆ. ಅಂದ್ರೆ ಒಳಗಿಂದ ಒಳಗಡೆನೆ ಇಲ್ಲಿ ಸೇರೋದಕ್ಕೆ ಮಾತುಗಳನ್ನ ಆಡ್ತಾ ಇದ್ದಾರೆ, ಆದ್ರೆ ನೇರವಾಗಿ ಬರ್ತಾ ಇಲ್ಲ. ನಾವು ಮಾತ್ರ ನೇರವಾಗಿ ಹೋಗಿದ್ದೀವಿ, ಒಂದ್ ಹೆಜ್ಜೆ ಆಲ್ರೆಡಿ ಹೊರಗೆ ಇಟ್ಟಾಗಿದೆ, ಏನಾಗುತ್ತೋ ಆಗ್ಲಿ ಅದೆಲ್ಲಕ್ಕೂ ನಾನು ರೆಡಿ ಆಗೇ ಇದ್ದೀನಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಅವಿನಾಶ್, ಇನ್ನೊಂದು ವಿಚಾರ ಅಲೋಯ್ತು ಇಲ್ಲಿ, ಇನ್ನೊಂದೇನಂದ್ರೆ ಈಗ ಕೆಲವೊಂದು ಸಂದರ್ಭದಲ್ಲಿ ಈಗ ಮಹೇಶ್ ಅವರಿಗೆ ಗೋಕಾಕ್ ಶಾಸಕರ ಮೇಲೆ ಹಾಕ್ಬೋದು, ಈಗ ಅವ್ರ ದೆಸೆಯಿಂದ ನಾನಿದ್ದೆ, ನನಗೇನು ನನ್ನ ಓನ್ ವಿಲ್ ನಿಂದ ನಾನು ಇದ್ದದ್ದಲ್ಲ ಅಲ್ಲಿ ಅಂತ. ಸೊ ಆ ರೀತಿ ಏನಾದ್ರೂ ಕಾರಣಗಳು ಇರ್ಬೋದು ಅಂತ ರೀತಿಯಾಗಿ ಅವ್ರು ಸೇಫ್ ಆಗಿರೋದಕ್ಕೆ? ಇಲ್ಲ, ಆತರ ಈಗ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈಗ ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಈಗ ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಸ್ಕೊಟ್ಟಿರ್ತಾರೆ, ಹಾಗೆ ಇನ್ನೊಬ್ಬರ ಮೇಲೆ ಹಾಕಿ ನಾನು ಬಚಾವ್ ಆಗ್ತೀನಿ ಅನ್ನೋಂತ ಮಾತೇ ಬರಲ್ಲ. ಇವ್ರು ವಿವೇಚನೆಯಿಂದನೇ ಇವ್ರು ಹೋಗಿರ್ತಾರೆ, ಹೊರತಾಗಿ ಅವ್ರು ಯಾರೋ ನನ್ ಕರ್ಕೊಂಡು ಹೋದ್ರು ಅನ್ನೋಂತ ಸಿಲ್ಲಿ ಕಾರಣಗಳ ಕೊಡಕ್ ಆಗಲ್ಲ. ಇವಾಗ ನೋಡಿ, ಒಬ್ಬ ಶಾಸಕ ಅಂತಂದ್ಮೇಲೆ ಅವ್ರಿಗೆ ಆದಂತ ಒಂದು ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಆದಂತ ಒಂದು ವಿವೇಚನೆ ಇರುತ್ತೆ, ಒಂದು ಸ್ಥಾನದಲ್ಲಿ ಇರ್ತಾರೆ. ಅಂತದ್ರಲ್ಲಿ ಇಟ್ಕೊಂಡು ನಾನು ಗೋಕಾಕ್ ಶಾಸಕ ಮೇಲೆ ಹಾಕ್ತೀನಿ ಅಂತಂದ್ರೆ ಆಗಲ್ಲ. ಸೊ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಇವ್ರು ತಿಳ್ಕೊಂಡೇ ಹೇಳ್ತಾ ಇದ್ರೆ, ಏನಂತಂದ್ರೆ ಯಾವುದೇ ಕಾರಣಕ್ಕೂ ನನ್ ಬಗ್ಗೋ ಮಾತೇ ಇಲ್ಲ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಾನು ಕೇಳ್ತೀನಿ. ಅವರೇ ನನ್ಗೆ ಗೆಲ್ಸ್ಕೊಟ್ಟಿದ್ದಾರೆ, ಬೇಕಾದ್ರೆ ಅವ್ರಿಗೋಸ್ಕರ ನಾನು MLA ಸ್ಥಾನ ತ್ಯಾಗಕ್ಕೂ ನಾನು ರೆಡಿ ಇದ್ದೀನಿ. ಆಲ್ರೆಡಿ ಒಂದು ಕಾಲ್ ಹೊರಗೆ ಇಟ್ಟಾಗಿದೆ, ಆಲ್ರೆಡಿ ತುಂಬಾ ನಾನು ಮುಂದುವರೆದ್ ಬಿಟ್ಟಿದ್ದೀನಿ, ಇನ್ನು ವಾಪಸ್ ಬರುವಂತ ಮಾತೇ ಇಲ್ಲ. ಯಾಕಂದ್ರೆ ನಾನು ವಾಪಸ್ ಬಂದ್ಬಿಟ್ರೆ ನಾನು ಅವ್ರಿಗೆ ಮೋಸ ಮಾಡಿದಂಗಾಗತ್ತೆ, ಬೇರೆಯವ್ರಿಗೆ ಮಾತಾಡ್ತಾರೆ ಮೋಸ ಮಾಡ್ಬಿಟ್ರು ಅಂತ. ಆ ಮಾತು ನನಗೆ ಬೇಡ, ನನ್ ಶಾಸಕ ಸ್ಥಾನ ಇಂಪಾರ್ಟೆಂಟ್ ಅಲ್ಲ, ನನ್ ನಿರ್ಧಾರನೇ ಇಂಪಾರ್ಟೆಂಟ್ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಯಾಗಿಲ್ಲ. ಅದೇ ರೀತಿಯಾಗಿ ಈಗ ಮತ್ತೊಮ್ಮೆ ಏನ್ ಮಾತನಾಡಿದ್ರು ಮಹೇಶ್ ಕುಮಟಳ್ಳಿ ಮತ್ತು ಅವ್ರ ಆಪ್ತರು, ಬನ್ನಿ ಮತ್ತೊಮ್ಮೆ ಕೇಳ್ಕೊಂಡ್ ಬರೋಣ. ಅದು ಮತ್ತೊಂದು ಕಾಲ್ ಬಂದ್ ಕೂಡಲೇ ಕಟ್ ಆಗ್ತಾವ್ರಿ. ಏನಾಗತ್ತೆ, ಈ ನಿಮ್ಗೆ ಮಾತಾಡೋದು ಮತ್ತೊಂದು ಬರುತ್ತೆ, ಅವಾಗ ನಿಮ್ದು ಕಟ್ ಆಗತ್ತೆ, ಅವ್ರಿಗೆ ಮಾತಾಡೋದು ಮತ್ತೊಂದು ಬರುತ್ತೆ, ಅದು ಕಟ್ ಆಗುತ್ತೆ. ಹೀಗಾಗಿ ಬರ್ತದೆ. ಬಂದ ವಿಚಾರ ಮಾಡಿ ಮುಂದೆ ಫ್ಲೈಟ್ ಬುಕ್ ಮಾಡಿಬೇಡ. ಹೌದು, ಯಾಕೆ ಮತ್ತೆ ಹಿಂಗ್ ಪಾಸು ಗಟ್ಟಿಯಾಗಿ ನಿಂತು ಮಾಡಿದವರ ಅಂತವ್ರಿಗೆಲ್ಲ ಮೋಸ ಮಾಡಿದ್ವಿ ಅಂದ್ರೆ ನಾವೇ ಕೆಲವು ಮಂದಿ ಹಂಗ ಮಾತಾಡ್ತಾರೆ. ಅವ್ರು ಬೇಕಾದವ್ರು ಏನಪ್ಪಾ ಇಷ್ಟೆಲ್ಲ ಮಾಡಿದ್ವು ಅಂತವ್ರಿಗೆ ಕೈ ಕೊಟ್ಟಿನಿ ನಿಮ್ ಮೋಸ ಆಮೇಲೆ ಚಲೋ ಆಗುತ್ತೆ. ಈಗ ಅಲ್ಲಾರ ಒಂದ್ ಹಂತಕ್ಕೆ ಬಂದೈತೇನ್ರಿ ಅದ್ರಿ? ಏನ್ ಗೊತ್ತಿಲ್ರಿ, ಏನ್ ಗೊತ್ತಿಲ್ಲ, ಅದೇನ್ ಸ್ಕೀಮ್ ಗೊತ್ತಿಲ್ಲ ನಮ್ಗೆ. ನಾವು ಒಂದ್ಕಡೆ ಬೆಳಕಿರೋದಲ್ಲಿ ಇಲ್ಲ, ಅವ್ರು ಬೊಂಬೆ ತದಾರ ಬರೋಬರಿ ಇದು ಬೆಳಕಿರೋದಲ್ಲಿ ಏನ್ ನಿಮ್ಮ ಮಧ್ಯಾಹ್ನ ಒಂದ್ ತಾಸು ಈಗ ಬಿಟ್ಟು ಬೇಕಾಗ್ತದೆ. ಏನ್ ಮಾಡಿದ್ರು ಒಟ್ಟು ದರ್ಶನ ಮಾಡ್ತಾರೆ. ಅದು ಒಂದ್ ಚಲೋ ಆಕೈತಿ, ಒಂದ್ ಕೆಟ್ಟಿಲ್ಲ. ನಂದು ಎಲ್ಲ 48 ಹಳ್ಳಿಯಾಗ ಓಪನ್ಲಿ ಮಿತ್ತ ಅಂದಾಗ ಆಗಿಲ್ರಿ. ಅಂದಾಗ ನಾನು ಎಲ್ಲಾರು ಕೂಡಿ MLA ಮಾಡಿದಂದ್ರ ಅದು ದೈವ ಏನಂತಂದ್ರಿ, ನನ್ ದೈವದಾಗ 8 ತಿಂಗಳ ಯಾರೇನ್ ಮಾಡೋದ್ರ